ಗಣೇಶ ಹಬ್ಬಕ್ಕೆ ಶಿವಮೊಗ್ಗ ನಗರದೆಲ್ಲೆಡೆ ಸಂಭ್ರಮದ ಸಿದ್ಧತೆ ನಡೆಯುತ್ತಿದೆ. ಜಿಲ್ಲಾಡಳಿತದ ಮಾರ್ಗಸೂಚಿ ಅನ್ವಯದಂತೆ ಗಣೇಶನ ಆಗಮನಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಗೌರಿ ಹಬ್ಬದ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳು ಸಂಭ್ರಮದಿಂದ ತಯಾರಿ ನಡೆಸಿದ್ದು ಎಲ್ಲೆಡೆ ಗಣೇಶ ಮೂರ್ತಿಯನ್ನ ತಯಾರಿಸಲಾಗುತ್ತಿದೆ. ಶಿವಮೊಗ್ಗದಲ್ಲೇ ನಾವು ಇದು BB ಸ್ಟ್ರೀಟಲ್ಲಿ ಕುಮಾರಗುಂಡದಲ್ಲಿ ನಾವು ಇದು ಹಿಂದೂ ಮಹಾಸಭಾ ಗಣಪತಿನ ಸುಮಾರು 95-96 ವರ್ಷದಿಂದಲೂ ಮಾಡ್ತಾಯಿದ್ದೀವಿ. ಬಸವನ ದೇವಸ್ಥಾನದೆಲ್ಲ ಇದು ಮಾಡಿದರೆ ಅದು 96 ವರ್ಷ ಆಗುತ್ತೆ ಇಲ್ಲಿಗೆ. ನಾವು ಅಲ್ಲಿ ಅವ್ರಿಗೆ ಒಂದು 60 ವರ್ಷ ಮಾಡಿಕೊಟ್ವಿ. ಈಗ ಅದು ಬೇರೆಯವ್ರು ಮಾಡ್ತಿದ್ದಾರೆ. ನಾವು ಹಿಂದೂ ಮಹಾಸಭಾ ಗಣಪತಿ ನಾವು ಈಗ 80 ವರ್ಷ ಆಯಿತು ಮಾಡ್ಕೊಡೋಕ್ಕಿರ್ತೀವಿ. 47ನೇ ಇಸ್ವಿಯಿಂದನೂ ಇಲ್ಲಿವರೆಗೂ ಕೂಡ ಅವರು ನಮಗೆ ಸಹಕಾರ ಕೊಟ್ಟು ನೀವೇ ಮಾಡಿಕೊಡಿ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ನಾವು ಕೂಡ ಮಾಡಿಕೊಡ್ತಾಯಿದ್ದೀವಿ. ಇದು ಈ ಮಣ್ಣಿನ ಗಣಪತಿ ಆಗೋದ್ರಿಂದ ನಮಗೆ ತುಂಬ ಶ್ರೇಷ್ಠ. ಆಮೇಲೆ POPದೆಲ್ಲ ಉಪಯೋಗಿಸ್ಬಾರ್ದು. ಆಮೇಲೆ ಈಗ ಹೊರಗಡೆಯಿಂದೆಲ್ಲ ತೊಗೊಂಬಂದು ಈಗ ನಮ್ಮ ಇದಕ್ಕೆ ತೊಂದರೆ ಆಗ್ತಾಯಿದೆ. ಈಗ ಬೇರೆಯವರೆಲ್ಲ ತಂದು ಮಾಡ್ತಾಯಿದ್ದಾರೆ. ನಾವು ಈ ಕುಲ್ಕಸುಬು ಮಾಡ್ತಾ ಇರೋರು ಮಾಡ್ತಾಯಿದ್ದೀವಿ. ಅಂದರೆ ಈಗ ಅವರು ಏನು ಮಾಡ್ತಾರೆ, ಬೇರೆ ವ್ಯವಹಾರ ಮಾಡೋರು ಕೂಡ ಈ ಗಣಪತಿ ತಂದು ಮಾಡಿಬಿಟ್ಟು ಈಗ ನಮಗೆ ಸಂಕಷ್ಟ ಆಗಿದೆ ಅದು. ಯಾಕಂದರೆ ಇದು ಇಲ್ಲೇ ಯಾರೂ ಬರೋಲ್ಲ, ಅಲ್ಲೆಲ್ಲ ತಗೊಂಡು ಹೋಗ್ತಾರ. ಹಾಗಾಗಿ ನಮಗೂ ಕೂಡ ಈಗ ಈ ಗಣಪತಿಗಳು ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟೊಂದು ಇಲ್ಲ. ವರ್ಷ ಒಂದು 500 ಗಣಪತಿ ಮಾಡ್ತಾ ಇದ್ವಿ, ಈಗ ಒಂದು 300 ಗಣಪತಿ ಮಾಡ್ತೀವಿ ನಾವು. ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಗಣಪನ ವಿಭಿನ್ನ ಮೂರ್ತಿಗಳು ರಾರಾಜಿಸುತ್ತಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಗಣೇಶೋತ್ಸವದ ಡಿಜೆ, ಮೆರವಣಿಗೆ, ವಿಸರ್ಜನೆ ಹಾಗೂ ಜನರು ಸೇರುವ ಸ್ಥಳಗಳಲ್ಲಿ ಸೂಕ್ತ ಮಾರ್ಗಸೂಚಿಗಳನ್ನು ಅನುಸರಿಸಲು ಜಿಲ್ಲಾಡಳಿತವು ಈಗಾಗಲೇ ಮಾರ್ಗಸೂಚಿಗಳನ್ನು ತಿಳಿಸಿದೆ. ಗಣೇಶೋತ್ಸವದ ಆಯೋಜಕರು, ಸ್ಥಳೀಯ ಸಂಸ್ಥೆಗಳು ಹಾಗೂ ಪೊಲೀಸ್ ಇಲಾಖೆ ನಿಯಮಗಳ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಮತ್ತು ಗಣಪತಿ ಹಬ್ಬಗಳು ಬರ್ತಾ ಇದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ, ಇನ್ನೊಂದು 3-4 ದಿನಗಳಲ್ಲಿ ಗಣಪತಿ ಹಬ್ಬ ಇದೆ. ಅದಾದ ನಂತರ ಇನ್ನೊಂದು 8-9 ದಿನಕ್ಕೆ ಈದ್ ಮಿಲಾದ್ ಹಬ್ಬ ಕೂಡ ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3584 ಸ್ಥಳಗಳಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಪಬ್ಲಿಕ್ ಪ್ಲೇಸಸ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು 2 ತಿಂಗಳಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಗಣಪತಿ ಹಬ್ಬ ಆಗಿರಲಿ ಅಥವಾ ಈದ್ ಮಿಲಾದ್ ಹಬ್ಬ ಆಗಿರಲಿ ಶಾಂತಿಯುತವಾಗಿ ನಡಿಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಮೊದಲನೇದಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾವ ರೀತಿ ಅಲ್ಲಿ ಬೇರೆ ಇಲಾಖೆಯಿಂದ ಸಹಕಾರ ಬೇಕು ಅದನ್ನು ಕೂಡ ಕಮ್ಯುನಿಕೇಷನ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಬೇಕಾಗಿರಬಹುದು, ಅಥವಾ ಕ್ಲೆನ್ಲಿನೆಸ್ ಇರಬಹುದು, ಅಥವಾ ಇಮರ್ಷನ್ ಪ್ಲೇಸಸಲ್ಲಿ ಬ್ಯಾರಿಕೇಡಿಂಗ್ ಆಗಿರಬಹುದು, ಅಥವಾ ವಾಚ್ ಟವರ್ಸ್ ಆಗಿರ್ಬೋದು. ಇದೆಲ್ಲದನ್ನು ಕೂಡ ಸಂಬಂಧಪಟ್ಟ ಇಲಾಖೆ, ಕಾರ್ಪೊರೇಷನ್ನು ಮತ್ತು ಪಂಚಾಯತ್ ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಅವ್ರು ಹಾಕ್ಸ್ಕೊಡ್ತೀವಿ ಅಂತಂದು ಹೇಳಿ ಈಗಾಗಲೇ ಅದು ಹಾಕ್ಸ್ತಕ್ಕಂಥ ಪ್ರಯತ್ನ ಕೂಡ ನಡೆದಿದೆ. ಆಲ್ಮೋಸ್ಟ್ ಎಂಟೈರ್ ಪ್ರೊಸೆಷನ್ ರೂಟ್ ಎವ್ರಿ ಇಂಚ್ ವಿಲ್ ಬಿ ಕವರ್ಡ್. ಎಲ್ಲೂ ಕವರ್ ಆಗದೇ ಇರತಕ್ಕಂಥ ರೀತಿ ಇರೋದಿಲ್ಲ. ಅದ್ರ ಜೊತೆಗೆ ಈ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಿರಬಹುದು, ಅಥವಾ ಕ್ರೌಡ್ ಮ್ಯಾನೇಜ್ಮೆಂಟು ಮತ್ತು ಬ್ಯಾರಿಕೇಡ್ ಮಾಡ್ಕೊಳ್ಳೋದಾಗಿರಬಹುದು, ಇದೆಲ್ಲವನ್ನೂ ಕೂಡ ಕಂಪ್ಲೀಟಾಗಿ ನಾವು ನಮ್ಮ ಇಲಾಖೆಯಿಂದ ತಯಾರು ಮಾಡಿಕೊಂಡು ಎಲ್ಲ ಯಾರ್ಯಾರು ಗಣಪತಿ ಮಂಡಳಿ ಅವರಿದ್ದಾರೆ ಮತ್ತು ಈದ್ ಮಿಲಾದ್ ಆರ್ಗನೈಸರ್ಸ್ ಇದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಸಭೆಗಳನ್ನ ಮಾಡಿ ಹೇಳಿದ್ದೀವಿ. ಸುಮಾರು 950ಕ್ಕಿಂತ ಹೆಚ್ಚು ಸಭೆಗಳನ್ನ ಗಣಪತಿ ಮತ್ತು ಈದ್ ಮಿಲಾದ್ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಹಿಡಿದು ನನ್ನ ಹಂತದವರೆಗೂ ಸಭೆಗಳನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಶಾಂತಿ ಸಭೆ ಅಂತಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೂ ಕೂಡ ಆಗಿದೆ, ನನ್ನ ನೇತೃತ್ವದಲ್ಲೂ ಕೂಡ ಆಗಿದೆ. ಎಲ್ಲ ಮುಖಂಡರುಗಳು ಕೂಡ ಒಪ್ಕೊಂಡಿದ್ದಾರೆ. ನಾವೆಲ್ಲರಿಗೂ ಹೇಳಿರೋದು ಅದೇನೇ, ಯಾರು ಕಿಡಿಗೇಡಿಗಳಿರ್ತಾರೆ, ಸಮಸ್ಯೆ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ ಅಂತಂದು ಹೇಳಿದ್ವಿ.
ಸೊ ಎರಡೂ ಹಬ್ಬಗಳನ್ನ ಶಾಂತಿಯುತವಾಗಿ ಸುಸೂತ್ರವಾಗಿ ಆಮೇಲೆ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿ ತಯಾರಿ ಶಿವಮೊಗ್ಗ ಪೊಲೀಸ್ ವತಿಯಿಂದ ಹಾಗೂ ಶಿವಮೊಗ್ಗ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಈಗಾಗಲೇ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಮ್ಮದು 100% ಕೋಆಪ್ರೇಷನ್ ಇರುತ್ತೆ ಅಂತಂದು ಹೇಳಿದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ಹಬ್ಬನ ಸುಸೂತ್ರವಾಗಿ ಮಾಡೋಣ ಅಂತ. ತಂದೆಯವರು ಮಾಡ್ತಾಯಿದ್ರು, ಅವ್ರು ತೀರ್ಕೊಂಡ ಮೇಲೆ ನಾವು ಮಾಡ್ತಾಯಿದ್ದೀವಿ. ಅವರು 35-40 ವರ್ಷದಿಂದ ಅವ್ರು ಮಾಡ್ತಾಯಿದ್ರು. ಈಗ ಅವರಿಲ್ಲ, ನಾವು ಸ್ಟಾರ್ಟ್ ಮಾಡಿ ಒಂದು 5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ನಾನು ಓದಿರೋದು ITI, ಬೇರೆ ಕೆಲಸಕ್ಕೆ ಹೋಗಲಿಲ್ಲ. ಅವ್ರದ್ದೇ ಕೆಲಸನೇ ನಾನು ಮುಂದುವರ್ಸ್ಕೊಂತ ಬಂದಿದ್ದೀನಿ. ಈಗ ಹೊರಗಡೆ ತಂದು ಏನು ಮಾಡ್ತಿದ್ದಾರೆ, ಕಡಿಮೆ ರೇಟಿಗೆ ಇಲ್ಲಿ ಬಂದು ಕೇಳ್ತಾ ಇದ್ದಾರೆ. ಅವರು ತಂದು ಮಾರೋದನ್ನು ಅವ್ರು ಬಿಟ್ಟರೆ ಇಲ್ಲಿ ನಮಗೆ ಕರೆಕ್ಟಾಗಿ ಗೀಟ್ ಆಗ್ತಾ ಇದೆ. ಈಗ 3 ಅಡಿ ಗಣಪತಿನ ರೆಡಿಮೇಡ್ ಮಾಡ್ಕೊಂಬಂದು ಇಲ್ಲಿ ಇರ್ತಾರೆ. ಅವರು 8,000ಕ್ಕೆ 5,000ಕ್ಕೆ ಬಾಯಿ ಬಂದಂಗೆ ಕೊಡ್ತಾರೆ. ಇಲ್ಲಿ ಬಂದು ಅದೇ ರೇಟಿಗೆ ಕೇಳ್ತಾರೆ. ಇಲ್ಲಿ ನಮಗೆ ಕೈಯಲ್ಲಿ ಮಾಡಿದ್ದಕ್ಕೆ ಏನು ಗೀಟೋದಿಲ್ಲ, ಬಣ್ಣ ಪೇಂಟಿಂಗು ಏನು ಗೀಟಲ್ಲ. ಅದಕ್ಕೆ ನಾವು ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿ ಅವ್ರಿಗೆ ಕೊಡ್ತೀವಿ. ನಾವು ನಮ್ಮ ವೃತ್ತಿ ಯಾವಾಗಲೂ ಇದೇ ಬಾಸಿಂಗ ಗಣಪತಿ ಮಣ್ಣಿಂದೇ ಕೆಲಸ ನಮ್ಮದು. ನಾವು ಮಣ್ಣು ತಗೊಂಬಂದು ಎಲ್ಲ ಮಾಡಿ ಸುಂದರವಾಗಿ ಮಾಡಿದ್ರು ಇವತ್ತಿನ ಜನ ಅಲಂಕಾರ ಸುಂದರ ನೋಡ್ತಾರೆ. ಅದು POP ಆಗಲಿ ಪ್ಲಾಸ್ಟಿಕ್ ಆಗಲಿ ಎಲ್ಲ ಕಡೆ ಬರ್ತಾರೆ. ಈ ಕಡೆ ಗಮನ ಕೊಡೋದು ಕಡಿಮೆ. ಅದಷ್ಟು ಸ್ವಲ್ಪ ಅದನ್ನು ನೀವು ಕಡೆ ಗಮನ ತಗೊಂಡು ನೋಡಿ ಅದರಿಂದ. ಯಾಕೆಂದರೆ ನಾವು ಅಲ್ಲಿಂದ ಮಣ್ಣು ತೊಗೊಂಬಂದು ಶ್ರಮಪಟ್ಟು ಹೊರಗಡೆ ಪುಡಿ ಮಣ್ಣು 3 ಅಡಿ ಕೆಳಗಡೆ ಹೊಗೆದು ತಗೊಂಬಂದು ಅದನ್ನು ಹದ ಮಾಡಿ ಒಂದೊಂದು ಗಣಪತಿ 3 ಸಲ 4 ಸಲಕ್ಕೆ ಮಾಡಿರ್ತೀವಿ. ನಮ್ಗೆ ಅದೇ ಜೀವನ, ಅದೇ ವೃತ್ತಿ ನಮ್ದು, ಅದೇ ನಮ್ಮದು ಇರೋದು. ಅದು ಬಿಟ್ಟರೆ ಏನಿಲ್ಲ. ಹಂಗಾಗಿ ಜನ ಈಗ ಆರ್ಟಿಫಿಷಿಯಲ್ ನೋಡ್ಕೊಂಡು ಅದು ನೋಡೋ ಸುಂದರವಾಗಿ ನೋಡ್ಕೊಂಡು ಮಾಡ್ಕೊಂಡು ಈಗ ಆದಷ್ಟು ಬರ್ತಾ ಕಡಿಮೆ ಆಗ್ತಿದೆ. ಈ ಮಣ್ಣಿನ ಕಡೆ ಗಮನ ಕೊಡೋದು ಕಡಿಮೆ ಜನಗಳು. ಅದನ್ನು ಆ ಕಡೆ ಈ ಕಡೆ ಎಲ್ಲ ತಂದು ಫುಟ್ಪಾತ್ ಮೇಲೆ ಈಗ ಮಾರಬಾರ್ದೆಲ್ಲ ಎಲ್ಲರೂ ಬಂದು ಮಾರ್ತಾಯಿದ್ದಾರೆ. ನಮಗೆ ಒಂದು ಸ್ವಲ್ಪ ಹೊರತ ಆಗ್ತಿದೆ. ಒಂಚೂರು ಬಂದು ನಮ್ಗೆ ಇದೇ ಜೀವನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ. ನೀವು ಆದಷ್ಟು ಒಂಚೂರು ಗಮನ ಕೊಟ್ಟು ನೋಡಿ ನಮ್ಮದು. ಆ ಗಣಪತಿ ನಾವು ಸುಮ್ಮನೆ ಮಣ್ಣಿಂದ ಎಲ್ಲ ನೋಡ್ಕೊಂಡು ಮಾಡೋದು. ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ.